ಸಭಾಂಗಣ ಶಿಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಗುರುಶ್ರೇಷ್ಠ ಪಿತಾಮಹ ಭೀಷ್ಮರಿಗೆ ನನ್ನ ನಮೋ ನಮಃ. ಈ ಕುರುಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣರಿಗೆ ನನ್ನ ನಮೋ ನಮಃ. ಮಮತೆಯ ಮಂದಿರ ಹಿತೋತ್ವಿಯ ಸುಂದರ ನನ್ನ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನನ್ನ ನಮೋ ನಮಃ. ದಮನಿಗಳಲ್ಲಿ ಕುರುರತ್ನವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಸಹೋದರ ದುಶ್ಯಾಸನ ಅಣ್ಣ, ನನ್ನ ಭಾವ ಸೌಂದರ್ಯ ಅಪೂರ್ವ ಬಿಲ್ಲಾಳು ಕೆಚ್ಚರೆಯ ಕಟ್ಟಾಳು ಈ ಸುಯೋಧನನ ಕಣ್ಮಿಣಿ ಅಂಗಾಧಿಪತಿ ಕರ್ಣ. ಈ ನನ್ನ ಕ್ರೋಪಾಗ್ನಿ ಜ್ವಾಲೆಗೆ ಸಕಾಲದಲ್ಲಿ ಅರ್ಜುನನೆರಿದು ಸದಾ ಈ ಕುರತ್ನ ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ನನ್ನ ಸೋದರ ಮಾವ ಶಕುನೆ. ಇಂತಹ ಕುರುರಾಜರತ್ನಗಳು ಈ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಇದ್ದಾರೆ ಪಿತಾಮಹರೇ, ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ಸಿಂಹಾಸನವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದ್ರಂತೆ ಆ ಪಾಂಡವರು. ಎಷ್ಟರ ಮೆಟ್ಟಿಗೆ ಅವರ ಅಹಂಕಾರ ಹೆಚ್ಚಿದೆ ಎಂಬುದನ್ನು ನೋಡಿದಿರಾ? ಮಗು ದುರ್ಯೋಧನ, ಪಾಂಡವರು ನಿನಗೆ ದಾಯಾದಿಗಳಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು ಸುಯೋಧನ. ತಾತ, ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದ ಬಲವಿರೋದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಾಗೆ ನಚ್ಚುತ್ತಿದ್ದಾರೆ. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶನಾರು ಅಂಗಾಧಿಪತಿ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಆಗಮಿಸುತ್ತಿರುವರು. ಪುರುಷೋತ್ತಮನೇ?
ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನ ಪುರುಷೋತ್ತಮನೇ ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದವಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಸಿಗಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವವರು? ದಾಸಿ ಪುತ್ರ ವಿದುರ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧವನ್ನು ರಾಜ್ಯವನ್ನು ಕೊಡಬೇಕೋ? ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿಯಾಗಿ ವಿಕಲ್ಪವಾಗುತ್ತಿರುವುದು ಎಚ್ಚರ. ವಿದುರ ಸಕಲ ವೀರನಿಂದ ಪರಿವೃತನಾದ ಈ ಓರ್ವ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ಯೋಚನವೋ ಅನವಶ್ಯಕ. ಸಹೋದರ ದುಶ್ಯಾಸನ, ಅಣ್ಣ, ಈ ವಿದುರನು ಹಿರಿಯವನೆಂದು ಸುಮ್ಮನಿದ್ದ ಮಾತಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಆಚೆಗೆ ತಳ್ಳು. ಓ ವಿದುರ, ಪಡ ತೊಲಗು ವಿದುರ, ಬಿರುನುಡಿಗಳನ್ನು ಪುರುಸಭೆಯೊಳಗೆ, ಬಿರುನುಡಿಗಳನ್ನು ಪುರುಸಭೆಯೊಳಗೆ ಪಡ ತೊಲಗು ವಿದುರ, ಪಡ ತೊಲಗು ವಿದುರ, ಪಡ ತೊಲಗು ವಿದುರ. ದಾಸಿ ಪುತ್ರನೇ ನೀತಿ ತಿಳಿಯದೆ ಏತಕಿ ಬರ್ರಿ ಮುಗಳಿಸಲಿ. ದಾಸಿ ಪುತ್ರನೇ ನೀತಿ ತಿಳಿಯದೆ ಏತಕಿ ಬರ್ರಿ ಮಗಳುವೆಯೋ. ದಾಟಿಸಿ ನಿನ್ನ ಸಭೆಯಿಂದ ತಳ್ಳಿ ಬಿಡುವೆನು ಈ ಕಣದೆ, ನಾನ್ ತಳ್ಳಿ ಬಿಡುವೆನು ಈ ಕಣದೆ, ನಾನ್ ತಳ್ಳಿ ಬಿಡುವೆನು ಈ ಕಣದೆ. ಪಡ ತೊಲಗುವಿದರ, ಪಡ ತೊಲಗುವಿದರ, ಪಡ ತೊಲಗುವಿದರ. ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ತೊಲಗು. ಇಲ್ಲವಾದಲ್ಲಿ ಅನರ್ಥವಾದೀತು, ಎಚ್ಚರಿಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೀ, ಅವಿವೇಕಿ! ನೀನು ಎಷ್ಟೇ ಯೋಗ್ಯನಾದರೂ ಕೂಡ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ! ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೆರುದಾಡುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಪ್ರತಿಜ್ಞೆಯನ್ನು ಮಾಡಿದಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಇಟ್ಟಿದ್ದ ಈ ಧನಸ್ಸನ್ನು ಇಲ್ಲಿದೆ ಮುರಿದು ಹಾಕಿದೆ. ಇದರಂತೆ ನಾಶವಾಗುವಂಚಕ. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ.
ಈ ವಿದುರನು ನಿನ್ನ ಸಹಾಯಕ್ಕೆ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಗೆಲ್ಲುವವರೇ ಇಲ್ಲದಂತಾಗಿತ್ತು. ಕರ್ಣ, ಈ ವಿದುರನಿಗೆ ನೀನು ಎದುರುವೆಯ? ಈ ವಿದುರನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧ ಮಾಡಿದವನೇ? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಸಭೆಯಲ್ಲಿ ಎದ್ದು ನಿಂತು ಯಾರಾದರೂ ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದಾಚೆಗೆ ಹೊರಗೆ ಹೋಗಬೇಕಾದ. ಸಹೋದರ ದುಶ್ಯಾಸನ, ಅಣ್ಣ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ತಿಳಿಸಿದನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿದೆ, ಇದೋ ತೆಗೆದುಕೊಳ್ಳಿ. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರಂಕಾರಿಯಾದ ದುರ್ಯೋಧನನು ಕಣ್ಣೆತ್ತು ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನೇ ಇಲ್ಲಿ ಬಂದು ನಮಸ್ಕರಿಸುವಂತೆ ಮಾಡು. ಯೋಗಮಾಯೆ, ಜಾಗೃತಳಾಗು. ಅಸಂಭವ! ದುರ್ಯೋಧನ, ಚಕ್ರವರ್ತಿ ಸಾಮ್ರಾಟನಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದದ ಬಳಿ ಬೀಳುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೀನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತತ್ವದ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದರು ಅದು ಈ ಭೂಮಾತೆಗೆಂದು ತಿಳಿ. ನಿನಗಲ್ಲ, ಬಂದದ್ದಾಯಿತು. ಇದು ಆ ಪೀಠದಲ್ಲಿ ಕುಳಿತುಕೋ. ಓ ಕೃಷ್ಣ, ಎಷ್ಟೇ ಆದರೂ ನೀನು ಸ್ತ್ರೀಲೋಲನಲ್ಲವೇ? ಇರಬಹುದು. ನಮ್ಮ ಆಸ್ಥಾನ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡು. ಯಾರಲ್ಲಿ ಆಸ್ಥಾನ ನರ್ತಕಿಯರನ್ನು ಬರಮಾಡಿ. ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ತೀರ ಗುರುವಂಶ ಕುಲ ತಿಲಕ ಮಗುಟೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ತ್ರಿಭು ಭಯಂಕರ ರೂಪ ಮನೋಹರ ತಪ ವಿದ್ಯೆಯ
ಬಲ್ಲ ಕರ್ಣನ ಪರಮಾತ್ಮ ರಿಂಗು ಭಯಂಕರ ರೂಪ ಮನೋಹರ ತಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ವಿಮನಿ ಚತುರ ಕೌರವ ಸೋದರ ಮಾವನ ಹಿಗತಿ ಚತುರ ಸಾದಾರಿ ಪ್ರೀತಿಯ ಕುವರ ಸಾದಾರಿ ಪ್ರೀತಿಯ ಕುವರ ಎಲ್ಲಭ ಈ ಜಗಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ ವಲ್ಲಭ ಈ ಜಗ ಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ ಕರುನಾಡು ಗುರುಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಕುಟೇಶ್ವರಾಜಿ ಕರುನಾಡು ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದದಿ ಜಗವನೆಲ್ಲವ ಮರುಳುಗೊಳಿಪ ಕೊಳಲನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ ಹರಿ ಕೃಷ್ಣ ನರ್ತಕಿ ಕೃಷ್ಣ ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಮನ್ನಿಸಬೇಕು ಮಹಾಪ್ರಭು, ಮನ್ನಿಸಬೇಕು.
ಭೀಮನಿಗೆ ಇವನು ಕಡುವೈರಿ, ಭೀಮನಿಗೆ ಇವನು ಕಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಗನಧಾರಿ. ಭೀಮನಿಗೆ ಇವನು ಕಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಗನಧಾರಿ. ಇವನಿಗೆ ಸಾಟಿ ಯಾರಿಹರಿ, ಇವನಿಗೆ ಸಾಟಿ ಯಾರಿಹರಿ. ಜಲದಂಡ ಕುರುವಂಶ ಕೌರವೇಶ್ವರ, ಜಲದಂಡ ಕುರುವಂಶ ಕೌರವೇಶ್ವರ, ಕರುನಾಡು ರಾಜೇಶ್ವರ, ಕುರುವಂಶ ಕುಲತಿಲಕ ಮಕುಟೇಶ್ವರಾದಿ, ಕರುನಾಡು ಕುರುಭೂಪ ರಾಜೇಶ್ವರ, ಕುರುನಾಡು ಕುರುಭೂಪ ರಾಜೇಶ್ವರ, ಕರುನಾಡು ಕುರುಭೂಪ ರಾಜೇಶ್ವರ, ರಾಜೇಶ್ವರ. ವಾಸುದೇವ ಶ್ರೀಕೃಷ್ಣ ನೂತನಾಗಿ ಬಂದಿರುವ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದರಿಂದ ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮತ್ತು ಆತುರ ಇಂತಹ ನಿರ್ಧಾರಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಆಗದಿದ್ದ ಪಕ್ಷದಲ್ಲಿ ಮುಂದೊದಗುವ ಅರ್ಥ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈ ಪವಿತ್ರವಾದ ಮಾತೃಮೂರ್ತಿಯನ್ನು ಶಾಂತಿಯ ಮಂತ್ರದಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ಯುದ್ಧದಿಂದ ಮಾತೃಮೂರ್ತಿಯನ್ನು ತೋರಿಸುವರು, ಈ ಎರಡು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿದೆ. ಕಪಟದ ಯುದ್ಧದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿರಲ್ಲದೆ ಬಾಲ್ಯದಿಂದಲೂ ನೀವುಗಳು ಅವರ ಮೇಲೆ ತೋರಿದ ವೈರತ್ವವನ್ನು ಮರೆಯಲು ಸಿದ್ಧರಿರುವರು. ವಿಷಪ್ರಾಸನ, ಸರ್ಪಬಂಧ, ಲಕ್ಷಗೃಹ ದಹನ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಬೇಡಿ. ಸಂಧಿಗೆ ಸಮ್ಮತಿಸಿ. ಮಗು ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಸಂಧಿಗೆ ಸಮ್ಮತಿಸು. ವತ್ಸ ದುರ್ಯೋಧನ, ಮಾತಿನಂತೆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವನಿಗೆ ಸದುಪದೇಶವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕನವನ್ನು ಹೇಳುವುದು ನಮ್ಮಂಥವರ ಕರ್ತವ್ಯವಾಗಿದೆ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ಇರುವುದೆಲ್ಲವನ್ನು ನೀನೇ ಅನುಭವಿಸಿ ನಿನ್ನೆ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಕೊಡು ಅನ್ನುವುದೇ ನನ್ನ ಅಭಿಮತವಾಗಿದೆ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಬರುತ್ತಿರುವುದು. ಆ
ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕುದನ್ನ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವದ ಕಾರ್ಯವನ್ನು ಬಹುಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಈ ಬುದ್ಧಿಹೀನ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ, ದುರಾಸೆಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಅದು ಹಾಗಲ್ಲ ಕೇಳು ಕೃಷ್ಣ, ಹಾಗಲ್ಲ ಕೇಳು. ಈ ಕೌರವೇಶ್ವರನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಟ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ? ಅದು ಅದು ದುರಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸರನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಿದೆ ಆ ನಿನ್ನ ಪಾಂಡವರು. ಅದು ಅದು ದುರಾಗ್ರಹ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು, ಚಲಿಸಲಾರದು. ಸೊಮ್ಮನ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷಾಗ್ನಿಯನ್ನು ಈ ನಿನ್ನ ಯುದ್ಧ ಬೇರು ಮಾತುಗಳಿಂದ ಶಾಂತವಾಗಿಸಲು ಸಾಧ್ಯವಿಲ್ಲ ಕೃಷ್ಣ. ಹೋಗು, ಸಮರವೇ ಸಿದ್ಧ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವಲ್ಲ ಬೇಡರವ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವಲ್ಲ ಬೇಡರವ. ಬೇಡ ಬೇಡವಲ್ಲ ಬೇಡರವ, ಬೇಡ ಬೇಡವಲ್ಲ ಬೇಡರವ. ನಾಡು ದೊರೆಯದು ನಾಡಿಗೋಗಲಿ ಬೇಡಲಾಗದು ರಾಜ್ಯಗಳು. ನಾಡು ದೊರೆಯದು ನಾಡಿಗೋಗಲಿ ಬೇಡಲಾಗದು ರಾಜ್ಯಗಳು. ಅದಮ್ಮ ಬಾಂಧವರ ಪರಿಪರಿವಿಲ್ಲದಲ್ಲಿ ವೈರಿಸುವುದೇ ಕಾಡುವೆನು. ಅದಮ್ಮ ಬಾಂಧವರ ಪರಿಪರಿವಿಲ್ಲದಲ್ಲಿ ವೈರಿಸುವುದಾಡುವೆನು. ಹೇಳಿ ಬಾಂಧವರ ಕೂಡಿ ಬಾಳುವುದು ಬೇಡ ಬೇಡವಲ್ಲ ಬೇಡರವ. ಬೇಡ ಬೇಡವಲ್ಲ ಬೇಡರವ, ಬೇಡ ಬೇಡವಲ್ಲ ಬೇಡರವ. ಕೃಷ್ಣ, ಆ ನಿನ್ನ ಪಾಂಡವ ಸೇನಾ ಸಮುದ್ರವನ್ನು ಕಲಕ ಬಿಡಬಲ್ಲ ಗಂಡುಗಳಿಗೂ ನಾವು. ಹೋಗು, ಸಮರವೇ ಸಿದ್ಧ. ಕಡಿದಟ್ಟುವೆ ಕಳರನ್ನು ನಾವು, ಕಡಿದಟ್ಟುವೆ ಕಳರನ್ನು ನಾ ಬಿಡುತ್ತಿದ್ದಯ ದುರ್ಯೋಧನ. ಅರನವರವಂ ಪಡೆದ ಎನಗೆ, ಅರನವರವಂ ಪಡೆದ ಎನಗೆ ಈ ಸೈನ್ಯವನೆದುರು ನಿಲ್ಲುವರಾರು. ಕಡಿದಟ್ಟುವೆ ಕಳರನ್ನು ನಾ ಬಿಡುತ್ತಿದ್ದೆಯ ದುರ್ಯೋಧನ. ದುರ್ಯೋಧನ,
ಆ ಪಾಂಡವರ ಸೇನಾ ಸಮೂಹವನ್ನು ತರಗಲೆಯಂತೆ ತೂರಿ ಬಿಡುವೆನು. ಈ ಕಾರ್ಯಕ್ಕಾಗಿ ಈ ಸೈನ್ಯವನ್ನು ಸದಾ ಸಿದ್ಧನಿರುವೆನು. ಚಿಂತೆಯನ್ನು ಬಿಡು ದುರ್ಯೋಧನ, ಚಿಂತೆಯನ್ನು ಬಿಡು. ಭಲೆ ಸೈಂಧವ ಭಲೆ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಗೆಯು ತೀರದ ಹೊರತು ಈ ರಾಧೆಯರಿಗೆ ಮೃಷ್ಟಾನ್ನವು ಸಹ ರುಚಿಸುವುದು. ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ. ಸಂಧಿಯ ನಾಟಕವಾಡಲು ಕಳುಹಿದರೆ ಸಂಧಿಯ ನಾಟಕವಾಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿರಿ, ಹಠವಂತರು ನಾವು ಕೃಷ್ಣ ಮಾಧವ ಹಠವಂತರು ನಾವು ದಿಟವಿದು ತಿಳಿರಿ, ಸದನು ಮಾಖನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನಗಳನ್ನರ್ಪಿಸುವ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೇ ಭಲೇ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣೆಯ ಕಂಟು ಬಿಗಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ಈತರರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಭಾರತ ಭೂಮಿ ಜೈ ಸುರಾಜ, ಭಾರತ ಭೂಮಿ ಜೈ ಸುರಾಜ, ಸಮಾನ ಸೌಖ್ಯ ರಾಜಿಸುವ ಸಮಾನ ನಿರಾಕರಿಸಿರೇ. ಭಾರತ ಭೂಮಿ ಜೈ ಸುರಾಜ, ಜೈ ಸುರಾಜ. ಕರೆತೆ ಗಣೇ ಅನುಗಾತರ ಕರೆತೆ ಗಣೇ ಅನುಜಾತರ ನರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವೇರ. ವೈರನ ಮನೆಗೆ ಸೈರನೆಯ ತಾಳೆ, ವೈರನ ಮನೆಗೆ ಸೈರನೆಯ ತಾಳೆ. ಬಾಳೈ ಬಲು ಧರ್ಮ ನಿರುತ ಸುಗುಣ
ಬರೇ ದರೆಯ ಭಾರತ ಭೂಮಿ ಜೈನ ಸುರಾಸ ಜೈನ ಸುರಾಸ ಸಮಾನ ಸೌಖ್ಯ ಸ್ವಾದ ವಿರಾಜಿಸುವ ಸಮೂಹ ನಿರಾಕರಿಸಿರೈ. ದುರ್ಯೋಧನ, ಒಂದು ಸಾರಿ ನಿನ್ನ ಗುರು ಹಿರಿಯರನ್ನ ಬಂಧು ಬಾಂಧವರನ್ನ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಇಚ್ಛಿಸುವೆಯಾ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿನ್ನ ಮೇಲಿನ ಪ್ರೀತಿ, ವಿಶ್ವಾಸ, ಮಮತೆಯ ಹೊರತಾಗಿ ಮತ್ತೇನು ಬೇಡ. ಅವರ ನಡುವೆ ಸಂಧಿಗೆ ಸಮ್ಮತಿಸು. ಪಾಂಡವರು, ಈ ದಾನವಕುಲ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಈ ಭೀಷಣ ಯುದ್ಧದಿಂದ ಪ್ರಜಾಕೋಟಿಯನ್ನು ಉತ್ತರಿಸುವ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನಿಗಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಶಾಸ್ತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗೆ ಅವರದಂತೂ ಶ್ರೇಷ್ಠರೆನಿಪರೇ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಇಂತಹ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಕ್ಷತ್ರಿಯನಿಗೆ ಯುದ್ಧ ಅವನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕೈಕ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನೇ ಹೊಂದುವೆಂತೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ತಿಳಿದಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು. ಈ ಶಕುನಿಯ ಸಲಹೆಯ ಮೇರೆಗೆ ಯುಧಿಷ್ಠಿರನನ್ನು ಕಪಟದೂತ ಕೆಳತನನ್ನು ಮರೆತೆಯ? ವಾರಣಾವತಾರದ ಲಂಗಿನ ರಮನೆ, ಏಕಚಕ್ರಾದಿ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ, ಇದೆಲ್ಲವನ್ನು ಮರೆತು ಅನ್ಯಾಯ ಆಚರಣೆಯಲ್ಲಿ ತೊಡಗಿದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಆ ಪಾಂಡವರನ್ನು ಕೆಟ್ಟ ಕಡೆಯಲಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಳಲ್ಲ. ಆ ಪಾಂಡವ ಸತಿ ಪಾಂಚಾಲಿ ಅಂದನು ತೊಟ್ಟನ ಈ ಛಲವನ್ನ. ಭೂತಗಳಿಗೆ ಒಡೆಯನಾದ ಆ ಭೂತನಾಥೇಶ್ವರನ್ನೇ ಕದನಕ್ಕೆ ಕಲಿಯಂಶದಿಂದ ನಿರ್ಮಿತವಾದ ಇಡೀ ಕುರುಕುಲದ ಸಾಮ್ರಾಜ್ಯವು ರಕ್ತದ ಕೋಣೆಯಲ್ಲಿ ಕಚ್ಚೋದರೂ ಸರಿಯೇ. ಈ ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸನದ ಮಣ್ಣಲ್ಲಿ ಮಣ್ಣು ಹಿಡಿದು ಹೋದರೂ ಸರಿಯೇ. ಛಲವನ್ನು ಬಿಡೆ,
ನೆಲವನ್ನು ಕೊಡೆ. ಹರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಹರಿಯ ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಛಲವನ್ನು ಬಿಡನು ನೆಲವನ್ನು ಕೊಡನು. ಛಲವನ್ನು ಬಿಡನು ನೆಲವನ್ನು ಕೊಡನು. ಹೊಲದಿ ಬಾಯಿಸಿದ ಮರೆವೆ ಕೊಡುವುದೆಲ್ಲವೋ ರಾಜವ. ಕಡೆಯ ಮಾತೇದು ನಿರಂತರದಲ್ಲಿ ಕೊಡುವುದೆಲ್ಲವೋ ರಾಜವ. ಕೊಡುವುದೆಲ್ಲವೋ ರಾಜವ. ಆ ಪಾಂಡುನಂದನರು ಎನ್ನೊಡನೆಯುತ್ತವ. ಆ ಪಾಂಡುನಂದನರು ಎನ್ನೊಡನೆಯುತ್ತವ. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವನು. ಆ ಪಾಂಡುನಂದನರು ಎನ್ನೊಡನೆಯುತ್ತವ. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವನು. ಕೊಡುವುದಿಲ್ಲವೋ ರಾಜವ. ಕಡೆಯ ಮಾತೇದು ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜವ. ಕೃಷ್ಣ, ಆ ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಕೃಷ್ಣ, ಹೋಗು, ಆ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿ ಮಾಡಿಕೊಳ್ಳುವಂತೆ ತಿಳಿಸು. ಗತಿ ಬೇಡೈಸು ಯೋಧನನೆ ತೋರಿ ಗಜಾತಿಯಳು ಸೈನನೆ. ಯೋಧನ ಕೃಷ್ಣ, ಗತಿ ಬೇಡೈಸು ಯೋಧನನೆ ತೋರಿ ಗಜಾತಿಯಳು ಸೈನನೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರದೆಯ ದುರದಳು ಕಡಿಯದೆ ಇರುತ್ತದೆ. ಕುಲಹೀನ ಕುಲವ ಮರದೆಯ ದುರದಳು ಕಡಿಯದೆ ಇರುತ್ತದೆ. ಗತಿ ಬೇಡೈಸು ಯೋಧನನೆ ತೋರಿ ಗಜಾತಿಯಳು ಸೈರನೆ. ಕದನದೊಳ್ಳು ನಿನ್ನ ಮದವನಡಗಿವ. ಯೋಧನ ಕೃಷ್ಣ, ಕದನದೊಳ್ಳು ನಿನ್ನ ಮದವನಡಗಿವ. ಚಂದ್ರ ನೀಲ ಮರುಳೇ ಮಂದ ಮತಿಯದೆ ಮೋದ ಹರಿಯದೆ. ಮಂದ ಮತಿಯದೆ ಮೋದ ಹರಿಯದೆ. ಗನುಗಹಮ ಪಡುವೆ ಯೋಧನ ಗನುಗಹಮ ಪಡುವೆ. ಚೇಸಾರೋ ನಾಸೈಸೆ ಈ ನಿನ್ನ ಮೋಸ. ಚೇಸಾರೋ ನಾಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಯೋಧನ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನು ಹೊರವಿಗ ಹರೈತೆ ಹೇಳುತ್ತದೆ. ಪರಮ ಪುರುಷನೆಂಬ ಬಿರುದನು ಹೊರವಿಗ ಹರೈತೆ ಹೇಳುತ್ತದೆ. ಬೇಡೈಸು ಯೋಧನನೆ ತೋರಿ ಗಜಾತಿಯಳು ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟಿಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ? ಕ್ಷತ್ರಿಯ ಸ್ವರೂಪದ ಕಳಂಕ ಸ್ವರೂಪನೇ. ನಿನ್ನೀ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದಕ್ಕೆ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಎತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಓಹೋ, ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಬಲು ಅದ್ಭುತವಾಗಿಯೇ ಇರುವುದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಇದು. ನಿಮ್ಮೆಲ್ಲರ ಅದ್ಭುತ ಸತ್ಕಾರಕ್ಕೆ ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನ. ಯಾರನ್ನು ಬಂಧಿಸುವರು ಮಂದಮತಿಗಳ? ನಿನ್ನನ್ನು ಕೃಷ್ಣ. ಮರಳಿ
ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಪ್ರತಿಭಟಿಸಲು ಸಾಧ್ಯವೇ? ಅದು ನಿಮ್ಮಿಂದ ಆಗದು, ವ್ಯರ್ಥ. ಎಲ್ಲಿ ಬಂಧಿಸಿ ನೋಡಿ ಈಗ.